ಇಸ್ ಮೈ ಆಲ್ ಟೈಮ್ ಫ್ಲೇವರ್ ಅಂತಲೇ ಹೇಳ್ಬೋದು ಐಸ್ ಕ್ರೀಮ್ದು. ವಾವ್, ಇಟ್ಸ್ ಸೋ ಅಮೇಝಿಂಗ್. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಫ್ರೆಶ್, ವೆರಿ ನೈಸ್. ತುಂಬ ಚೆನ್ನಾಗಿದೆ. ಲೈಕ್ ಬಾಸ್ಕಿನ್ ರಾಬಿನ್ ಅಂದ್ರೆ ಫೇಮಸ್ಸು, ಎಂಟೈರ್ ಕರ್ನಾಟಕಕ್ಕೆ ಗೊತ್ತು. ಅದನ್ನು ಇವ್ರು ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ರುಚಿಯಾಗಿದೆ. ದಿಸ್ ಇಸ್ ಮೈ ಫೇವ್ರೆಟ್ ಫ್ಲೇವರ್. ಬನ್ನಿ ಟೇಸ್ಟ್ ಮಾಡಿ. ಇನ್ನೂ ಏನು ಮಾಡ್ತಿದ್ದೀರಾ, ಬನ್ನಿ ವಿಸಿಟ್ ಮಾಡಿ. ಶಿರಾ ಜನತೆ ಕಮ್ ವಿಸಿಟ್ ಬಾಸ್ಕಿನ್ ರಾಬಿನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಒಳ್ಳೆ ಜಾಗದಲ್ಲಿದೆ. ಆ್ಯಂಡ್ ನಿಮಗೆ ಕಾರ್ ಪಾರ್ಕಿಂಗ್ ಇರ್ಬೋದು, ಬಂದು ಕುತ್ಕೊಳ್ಳೋದಕ್ಕೆ ಎಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ, ಎಲ್ಲ ಫ್ಲೇವರ್ ಸಿಗುತ್ತೆ. ಸೊ ಪ್ಲೀಸ್ ಡೂ ಕಮ್ ಅಂಡ್ ವಿಸಿಟ್. ಬರೀ ಶಿರಾ ಜನತೆ ಅಷ್ಟೇ ಅಲ್ಲ, ಎಂಟೈರ್ ಕರ್ನಾಟಕಗೆ ಹೇಳ್ತಿದ್ದೀನಿ. ಬಿಕಾಸ್ ಇದು ಹೈವೇ, ನೀವು ಎಲ್ಲೇ ಹೋಗಬೇಕಂದ್ರೂ ಇದೇ ರೋಡಿಂದನೇ ಹೋಗಬೇಕು. ಸೊ ಇಲ್ಲಿ ಸ್ಟಾಪ್ ಮಾಡಿ ನಿಮ್ಗೆ ಇಷ್ಟ ಆಗಿರುವಂಥ ಫ್ಲೇವರ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿ ಆ್ಯಂಡ್ ನಿಮ್ಮ ಟ್ರಾವೆಲ್ನ ಇನ್ನೂ ಜಾಸ್ತಿ ಎನ್ಕರೇಜಿಂಗಾಗಿ ಇಟ್ಕೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಇವಾಗ 4 ಸಿನಿಮಾಗಳು ರಿಲೀಸ್ ಆಗಬೇಕು. ಒಂದು ಧರ್ಮ ಕೀರ್ತಿರಾಜ್ ಜೊತೆ ಆ್ಯಕ್ಟ್ ಮಾಡಿರುವಂಥದ್ದು ಬ್ಯಾಂಗ್ಳೂರಿಂದ ಅಂತ, ಆ್ಯಂಡ್ ತೂಫಾನ್ ಅಂತ KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಲವ್ ಯು ಸಹಾರ, ಹಾಗೆ ದ ವೈರಸ್ ಅಂತ ಪ್ರಿಯಾಂಕಾ ಉಪೇಂದ್ರ ಅವರು ನಾನು ಆ್ಯಕ್ಟ್ ಮಾಡೋದು. 4 ಸಿನಿಮಾಗಳು ರೆಡಿ ಟು ರಿಲೀಸ್. ಸೊ ಅದ್ರ ಪ್ರಮೋಷನ್ಸ್ಗೆ ಇನ್ನು ಮುಂದೆ ಓಡಾಡಬೇಕು. ಎಸ್, ಈಗ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ, ನೋಡಿಬಿಟ್ಟು ತುಂಬ ಚೂಸಿಯಿಂದ ತಗೊಳ್ತಾ ಇದೆ. ಶಾರ್ಟ್ ಪೀರಿಯಡಲ್ಲಿ ಭಾಳಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಾ. ನೆಕ್ಸ್ಟ್ ಅವರು ನಿರೀಕ್ಷೆ ಇರ್ತದೆ, ಏನು ಮಾಡ್ತಾರೆ ಇವರು ಅಂತ. ಆ್ಯಕ್ಚುಲಿ ಅದಕ್ಕೆ ಒಂದು ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಎಲ್ಲೂ ಒಂದು ನೆಗೆಟಿವ್ ಕಾಮೆಂಟ್ಸ್ ಇಲ್ಲದೆ ತುಂಬ ಪಾಸಿಟಿವ್ ಆಗಿ ಆಚೆ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ಆ್ಯಂಡ್ ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ, ಕಾರ್ನರ್ ಆಫ್ ಕರ್ನಾಟಕ ಎಲ್ಲೇ ಹೋದ್ರು ತುಂಬ ಪ್ರೀತಿ ಕೊಡ್ತಾರೆ, ತುಂಬ ಪ್ರೀತಿಸ್ತಾರೆ ಆ್ಯಂಡ್ ತುಂಬ ಇಷ್ಟಪಡ್ತಾರೆ. ಅದನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅದಕ್ಕಿಂತ ಇನ್ನೇನು ಬೇಕು ಜೀವನದಲ್ಲಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಯಾವುದಾದ್ರೂ ಒಂದು ಒಳ್ಳೆ ಘಟನೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಲ್ಲಿ ಪ್ರತಿಯೊಂದು ದಿನವೂ ಒಳ್ಳೆ ದಿನಗಳೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಟ್ಸ್ ಅಡ್ವೆಂಚರ್, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮಗೆ ಎಲ್ಲೂ ಮಾಡೋಕ್ಕೆ ಸಾಧ್ಯ ಆಗದೆ ಇರೋವಂಥದ್ದು. ಯಾಕೆಂದರೆ ಫೋನ್ ಇರಲ್ಲ, ಫ್ಯಾಮಿಲಿ ಇರಲ್ಲ, ಫ್ರೆಂಡ್ಸ್ ಇರಲ್ಲ. ಆ್ಯಂಡ್ ನೀವೇನು ಮಾಡ್ತೀರಾ ಆ್ಯಂಡ್ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊ ತುಂಬ ಡಿಸಿಷನ್ನ ಸ್ವಂತವಾಗಿ ತೊಗೊತಿರ್ಬೇಕಾಗತ್ತೆ. ಇಲ್ಲಿ ಆದರೆ ಅಟ್ಲೀಸ್ಟ್ ನಮಗೆ ಸಜೆಷನ್ ಕೊಡೋಕ್ಕೆ ಪೇರೆಂಟ್ಸ್ ಇರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಬಟ್ ಆ ಮನೆಯಲ್ಲಿ ನಾವೇನೇ ತೊಗೊಂಡು ಸ್ವಂತ ಡಿಸಿಷನ್ ತೊಗೋಬೇಕು. ಆ್ಯಂಡ್ ತುಂಬ ಕಲಿಯೋದಿದೆ. ಅದೊಂದು ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಯಾರೂ ಇಲ್ಲದೆ ಇರೋ ಒಂದು ಪ್ರಪಂಚದಲ್ಲಿ ನಮ್ಮನ್ನು ನಾವು ಹೆಂಗೆ ಸರ್ವೈವ್ ಮಾಡ್ಕೊಂಡ್ವಿ ಅನ್ನೋದೇ ಒಂದು. ಬಿಗ್ ಬಾಸ್ ಇಂದ ಕಲ್ತಿರೋದಂದ್ರೆ ತುಂಬ ತಾಳ್ಮೆ. ಅಂದರೆ ಎಷ್ಟೇ ನೆಗೆಟಿವ್ಸ್ ಬಂದ್ರೂ ಅದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ನೆಗೆಟಿವ್ ಕಾಮೆಂಟ್ಸ್ ಹಾಕೊಂಡಿರ್ತಾರೆ. ಆ್ಯಂಡ್ ಅಲ್ಲಿ ಹೆಂಗೆ ಅಂದರೆ ತುಂಬ 10 ವರ್ಷ ಅಂದರೆ 1 ವರ್ಷದಲ್ಲಿ ನಡೆಯುವಂಥ ಘಟನೆಗಳು ಒಂದೊಂದು ದಿನಕ್ಕೆ ನಡೀತಾ ಇರುತ್ತೆ. ಆ ಒಂದು ಘಟನೆಗಳನ್ನ ಎದುರಿಸೋದು ಹೆಂಗೆ. ಯಾಕೆಂದರೆ ತುಂಬ ಸಿಚುಯೇಷನ್ಸ್ಗಳು ಲೈಫಲ್ಲಿ ತುಂಬ ಡಿಫಿಕಲ್ಟೀಸ್ ಬರುತ್ತೆ. ನಮ್ಮನ್ನು ನಾವು ಅನ್ನೆಸೆಸರಿ ಬ್ಲೇಮ್ ಮಾಡ್ತಿರ್ಬೇಕಾದ್ರೆ ನಾವು ಹೆಂಗೆ ಓವರ್ಕಮ್ ಮಾಡ್ತೀವಿ, ಹೆಂಗೆ ಆ ಡಿಸಿಷನ್ಸ್ನ ತೊಗೊತೀವಿ, ಅದಕ್ಕೆ ನಾವು ಕುಗ್ಗದೆ ಹೆಂಗೆ ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನ ಬಿಗ್ ಬಾಸ್ ಮನೆಯಿಂದ ಕಲ್ತ್ಕೊಂಡಿದ್ದೀವಿ.